ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಮುಂಬರುವಂತಹ TET ಆಗಿರ್ಬೋದು, HSTR ಆಗಿರ್ಬೋದು, ಅಥವಾ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೂ ಅನುಕೂಲವಾಗುವಂತೆ ಏನು ನಾವು ವಿಜ್ಞಾನ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇಂದು ನಾವು ಗುರುತ್ವ, ಗ್ರಾವಿಟೇಷನ್ ಅಂತ ಏನು ಕರ್ಕೊಳ್ತೀವಿ, ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಅದೇ ರೀತಿ ಚಂದ್ರ ಎಂಬ ಭೂಮಿಯ ಒಂದು ಉಪಗ್ರಹ ಭೂಮಿಯ ಸುತ್ತ ಸುತ್ತಾ ಹೋಗುತ್ತೆ. ಈ ಕೇವಲ ಚಂದ್ರ ಮಾತ್ರ ಅಲ್ಲ, ಅನೇಕ ಕೃತಕ ಉಪಗ್ರಹಗಳು ಸಹ ಭೂಮಿಯ ಸುತ್ತ ಸುತ್ತುತ್ತಾ ಹೋಗ್ತವೆ ಅನ್ನೋದು ನಮಗೆ ಗೊತ್ತಿರತಕ್ಕಂಥ ವಿಷಯ. ಈ ಎಲ್ಲ ಸನ್ನಿವೇಶಗಳಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಸುತ್ತೋದಕ್ಕೆ ಅಥವಾ ಚಂದ್ರ ಅಥವಾ ಇನ್ನಿತರ ಉಪಗ್ರಹಗಳು ಗ್ರಹಗಳ ಸುತ್ತ ಸುತ್ತೋದಕ್ಕೆ ಒಂದು ಕಾರಣ ಅನ್ನೋದಿರಬೇಕು. ಓಕೆ, ಅವುಗಳು ತಮ್ಮದೇ ಆದಂಥ ಒಂದು ಕಕ್ಷೆಯಲ್ಲಿ ಸುತ್ತಾ ಇದ್ದಾವೆ ಅಂದರೆ ಅದರ ಮೇಲೆ ಯಾವುದೋ ಒಂದು ಬಲ ಅನ್ನೋದು ಏನಾಗಬೇಕು, ವರ್ತಿಸ್ತಾ ಇರಬೇಕು. ಆ ಬಲವನ್ನು ನಿಮಗೆ ತಿಳಿದಿರೋ ರೀತಿಯಲ್ಲಿ ಸರ್ ಐಸಾಕ್ ನ್ಯೂಟನ್ ರವರು ಈ ಒಂದು ಗ್ರಹಗಳು ಸೂರ್ಯನ ಸುತ್ತ ನಿರ್ದಿಷ್ಟವಾದಂಥ ಒಂದು ಅವಧಿಯಲ್ಲಿ ನಿರ್ದಿಷ್ಟವಾದಂಥ ಪಥದಲ್ಲಿ ಸುತ್ತುತ್ತಾ ಇರೋದಕ್ಕಾಗಿರ್ಬೋದು, ಅಥವಾ ಉಪಗ್ರಹಗಳು ಗ್ರಹಗಳ ಸುತ್ತ ಸುತ್ತೋದಕ್ಕಾಗಿರ್ಬೋದು, ಅದರ ಮೇಲೆ ಒಂದು ಬಲ ಅನ್ನೋದು ವರ್ತಿಸ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ತಾರೆ. ಆ ಒಂದು ಬಲವನ್ನೇ ನಾವೇನಂತ ಕರ್ಕೊಳ್ತೀವಿ ಸ್ನೇಹಿತರೆ, ಗುರುತ್ವಾಕರ್ಷಣ ಏನಂತ ಕರಿತೀವಿ, ನಾವು ಅದನ್ನು ಗುರುತ್ವಾಕರ್ಷಣ ಬಲ ಅಂತ ಕರ್ಕೊಳ್ತೇವೆ. ಗುರುತ್ವಾಕರ್ಷಣ ಬಲ ಅಂತ ಕರ್ಕೊಳ್ತೇವೆ, ಹೌದಲ್ವಾ? ಈ ಒಂದು ಟಾಪಿಕಲ್ಲಿ ನಾವು ಈ ಗುರುತ್ವ ಅಂದರೆ ಗುರುತ್ವಾಕರ್ಷಣ ಬಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಭೂಮಿಯ ಸುತ್ತ ಚಂದ್ರ ಸುತ್ತುವಂಥದ್ದು ನಮಗೆ ಗೊತ್ತಿರ್ತಕ್ಕಂತಹ ಅಂಶ. ಅದರ ಜೊತೆಗೆ ಯಾವುದೇ ವಸ್ತುವನ್ನು ನಾವು ಮೇಲಕ್ಕೆಸೆದಾಗ ಆ ವಸ್ತು ಮತ್ತೆ ಒಂದಷ್ಟು ಎತ್ತರವನ್ನು ತಲುಪಿದ ನಂತರ ಏನಾಗುತ್ತೆ ಅಂದರೆ ಮತ್ತೆ ವಾಪಸ್ಸು ಭೂಮಿಗೆ ಬಂದು ಬೀಳುತ್ತೆ. ಮತ್ತು ಈ ನ್ಯೂಟನ್ ರವರಿಗೆ ಸಂಬಂಧಪಟ್ಟಂಥ ಒಂದು ಅವ್ರಿಗೆ ಆದಂಥ ಒಂದು ಅನುಭವ ಏನಿದೆ, ಅವರ ಜೀವನದಲ್ಲಾದಂಥ ಅನುಭವ, ಅದನ್ನು ಸಹ ನಾವು ನಾವು ಓದುವಂಥ ಅವಧಿಯಲ್ಲಿ ಫಿಸಿಕ್ಸಲ್ಲಿ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ತೀವಿ. ನ್ಯೂಟನ್ ಒಂದು ಮರದ ಕೆಳಗಡೆ ಕುಳಿತಿದ್ದಾಗ ಅದರ ಮೇಲಿಂದ ಒಂದು ಏನು ಮಾಡುತ್ತೆ, ಅವ್ರ ಮೇಲೆ ಒಂದು ಆ್ಯಪಲ್ ಅಥವಾ ಸೇಬು ಬಂದು ಬೀಳುತ್ತೆ. ಅವರು ಯೋಚನೆ ಮಾಡ್ತಾರೆ, ಸೇಬು ಕೆಳಗಡೆನೇ ಯಾಕೆ ಬೀಳ್ತು, ಮೇಲೆ ಯಾಕೆ ಹೋಗಲಿಲ್ಲ, ಕೆಳಗೆ ಯಾಕೆ ಬೀಳಬೇಕು? ಕೆಳಗೆ ಬೀಳ್ತಾ ಇದೆ ಅಂದರೆ ಮರದ ಮೇಲಿದ್ದಂತಹ ಸೇಬು ಭೂಮಿ ಕಡೆಗೆ ಬೀಳ್ತಾ ಇದೆ, ಭೂಮಿಯ ಮೇಲಕ್ಕೆ ಹೋಗ್ತಾ ಇಲ್ಲ ಅನ್ನೋದೇ ಆದರೆ ಭೂಮಿ ಏನಾಗಿರ್ಬೋದು, ಸೇಬನ್ನು ಅಟ್ರಾಕ್ಟ್ ಮಾಡ್ತಾ ಇರ್ಬೋದು. ಅದೇ ರೀತಿ ಚಂದ್ರನನ್ನು ಸಹ ಭೂಮಿ ಆಕರ್ಷಿಸ್ತಾ ಇರಬೇಕಲ್ವಾ? ಹೌದು. ಈ ಎರಡೂ ಸನ್ನಿವೇಶಗಳಲ್ಲಿಯೂ ಸಹ ಬಲ ಅನ್ನೋದು ವರ್ತಿಸ್ತಾ ಇರುತ್ತೆ. ಆದರೆ ಚಂದ್ರ ತನ್ನ ಕಕ್ಷೆಯಲ್ಲಿ ನೇರವಾಗಿ ಚಲಿಸುವ ಬದಲು ಪ್ರತಿ ಬಿಂದುವಿನಲ್ಲಿಯೂ ಸಹ ಏನು ಮಾಡ್ತಾ ಇದ್ದಾನೆ ಅಂದರೆ ವೃತ್ತಾಕಾರವಾಗಿ, ಅಂದರೆ ತನ್ನದೇ ಆದಂಥ ಒಂದು ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇರೋದ್ರಿಂದ ಚಂದ್ರ ಭೂಮಿಗೆ ಬೀಳೋದಿಲ್ಲ. ತನ್ನದೇ ಆದಂಥ ಒಂದು ಕಕ್ಷೆಯಲ್ಲಿ ಏನು ಮಾಡ್ತಾ ಇರ್ತಾನೆ, ಸುತ್ತುತ್ತಾ ಇರ್ತಾನೆ. ಚಂದ್ರ ಮತ್ತು ಭೂಮಿಯ ನಡುವೆನೂ ಸಹ ಏನಿದೆ, ಗುರುತ್ವಾಕರ್ಷಣ ಬಲ ಅನ್ನೋದು ಏನು ಮಾಡುತ್ತೆ, ಆ್ಯಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಅವರು ಏನು ಮಾಡ್ತಾರೆ, ಪತ್ತೆ ಹಚ್ತಾರೆ. ಆದ ಕಾರಣ ನಾವು ಚಂದ್ರ ಭೂಮಿಗೆ ಬೀಳೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಮಗೆ ತಿಳಿದು ಬರುವಂಥ ಅಂಶ ಏನು ಅಂದರೆ, ಪ್ರತಿ ಭೂಮಿಯ ಮೇಲಿರ್ತಕ್ಕಂಥ ಅಥವಾ ವಿಶ್ವದಲ್ಲಿರ್ತಕ್ಕಂತಹ ಪ್ರತಿ ವಸ್ತುಗಳ ನಡುವೆಯೂ ಸಹ ಆಕರ್ಷಣಾ ಬಲ ಇದೆ.
ಆ ಆಕರ್ಷಣಾ ಬಲವನ್ನೇ ನಾವು ಗುರುತ್ವಾಕರ್ಷಣ ಬಲ ಅಂತ ನಾವು ಗುರುತಿಸ್ಕೊಳ್ತೇವೆ. ಓಕೆ, ಮತ್ತೊಂದು ನಾವು ಇಲ್ಲಿ ಪ್ರಮುಖವಾದಂಥ ಅಂಶಗಳಲ್ಲಿ ಮೊದಲನೇದಾಗಿ ನಾವು ಕನ್ಸಿಡರ್ ಮಾಡುವಂಥದ್ದು ಯಾವುದು ಅಂದರೆ ಕೇಂದ್ರಾಭಿಮುಖ ಬಲ. ಏನು ಕೇಂದ್ರಾಭಿಮುಖ ಬಲ ಅಂದರೆ ವೇಗೋತ್ಕರ್ಷವನ್ನು ಉಂಟು ಮಾಡುವ ಮತ್ತು ವಸ್ತುವನ್ನು ವೃತ್ತೀಯ ಪಥದಲ್ಲಿ ಚಲಿಸುವಂತೆ ಮಾಡುವ ಬಲವು ಯಾವಾಗಲೂ ಕೇಂದ್ರದ ಕಡೆಗೆ ವರ್ತಿಸುತ್ತಿರುತ್ತದೆ. ಕೇಂದ್ರಾಭಿಮುಖ ಬಲ ಯಾವಾಗಲೂ ಸಹ ಕೇಂದ್ರದ ಕಡೆಗೆ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇರತಕ್ಕಂತಹ ವಸ್ತುವಿನ ಮೇಲೆ ಒಂದು ಬಲ ಅನ್ನೋದು ಏನು ಯಾವಾಗಲೂ ಸಹ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಯಾವ ದಿಕ್ಕಿನಡೆಗೆ ಅಥವಾ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಅದರ ಕೇಂದ್ರದೆಡೆಗೆ ವರ್ತಿಸ್ತಾ ಇರುತ್ತೆ. ಆ ಒಂದು ಬಲವನ್ನೇ ನಾವೇನಂತ ಕರ್ಕೊಳ್ತೀವಿ? ಕೇಂದ್ರಾಭಿಮುಖ ಬಲ ಅಂತ ಕರ್ಕೊಳ್ತೀವಿ. ಏನಂತ? ಕೇಂದ್ರಾಭಿಮುಖ ಬಲ ಅಂತ ಕರ್ಕೊಳ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಕೇಂದ್ರಾಭಿಮುಖ ಬಲ ಅಂದರೆ ಓಕೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಗುರುತಿಸ್ಕೊಳ್ತೀವಿ. ವೇಗೋತ್ಕರ್ಷವನ್ನು ಉಂಟು ಮಾಡುವ ಮತ್ತು ವಸ್ತುವನ್ನು ವೃತ್ತೀಯ ಪಥದಲ್ಲಿ ಓಕೆ ನಾವು ಒಂದು ಏನು ಪ್ರಯೋಗವನ್ನು ಮಾಡಿರೋದನ್ನು, ನಾವೇ ಸ್ವತಃ ಮಾಡಿರೋದನ್ನು ಅಥವಾ ಬೇರೆಯವ್ರು ಮಾಡಿರೋದನ್ನು ಗಮನಿಸಿರ್ತೇವೆ. ಓಕೆ, ಒಂದು ದಾರದ ಒಂದು ತುದಿಗೆ ಓಕೆ ಒಂದು ಕಲ್ಲನ್ನು ಕಟ್ಟಿ ಅದನ್ನು ವೃತ್ತೀಯ ಪಥದಲ್ಲಿ ನಾವು ತಿರುಗಿಸ್ತಾ ಹೋದಾಗ ಓಕೆ ಪ್ರತಿಯೊಂದು ಈ ರೀತಿ ವೃತ್ತೀಯ ಪಥದಲ್ಲಿ ಅದನ್ನು ನಾವು ತಿರುಗಿಸ್ತಾ ಹೋದಾಗ ಓಕೆ ಇಲ್ಲಿ ನಾವಿದ್ದೀವಿ ಅಂತ ಭಾವಿಸ್ಕೊಂಡು ಓಕೆ ವೃತ್ತೀಯ ಪಥದಲ್ಲಿ ನಾವು ಅದನ್ನು ತಿರುಗಿಸ್ತಾ ಇದ್ದೀವಿ ಅಂತಂದಾಗ ಪ್ರತಿಯೊಂದು ಬಿಂದುವಿನಲ್ಲೂ ಸಹ ಏನಾಗುತ್ತೆ ಅಂದರೆ ಅದು ಆ ಒಂದು ಬಲ ಕೇಂದ್ರದ ಕಡೆಗೆ ವರ್ತಿಸ್ತಾ ಇರುತ್ತೆ. ಓಕೆ, ಇಲ್ಲಿ ಪ್ರತಿಯೊಂದು ಪಥದಲ್ಲೂ ಸಹ ಅದರ ದಿಕ್ಕು ಓಕೆ ವೇಗ ಒಂದೇ ಇದ್ದರೂ ದಿಕ್ಕು ಬದಲಾವಣೆ ಆಗೋದ್ರಿಂದ ಓಕೆ ನಾವು ಏನು ಉಂಟಾಗೋದನ್ನು ಗಮನಿಸ್ತೀವಿ ಅಂದರೆ ವೇಗೋತ್ಕರ್ಷ ಉಂಟಾಗಿರೋದನ್ನು ನಾವು ಗಮನಿಸ್ತೀವಿ. ಓಕೆ, ಎರಡನ್ನೂ ಸಹ ನಾವು ಚೆನ್ನಾಗಿ ತಿಳ್ಕೊಬೇಕು. ಕೇಂದ್ರಾಭಿಮುಖ ಬಲ ಅಂತ ತೆಗೆದುಕೊಂಡಾಗ ವೇಗೋತ್ಕರ್ಷವನ್ನು ಉಂಟು ಮಾಡುವ ಮತ್ತು ವಸ್ತುವನ್ನು ವೃತ್ತೀಯ ಪಥದಲ್ಲಿ ಚಲಿಸುವಂತೆ ಮಾಡುವ ಬಲವು ಯಾವಾಗಲೂ ಕೇಂದ್ರದೆಡೆಗೆ ವರ್ತಿಸ್ತಾ ಇರುತ್ತೆ. ಅದನ್ನೇ ನಾವು ಏನಂತ ಕರ್ಕೊಳ್ತೀವಿ ಸ್ನೇಹಿತರೆ? ಕೇಂದ್ರಾಭಿಮುಖ ಬಲ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಅಂಶ ಯಾವುದು ಅಂದರೆ ಈ ಕೇಂದ್ರಾಭಿಮುಖ ಬಲ ಅಂತ ನಾವೇನು ಕರ್ಕೊಳ್ತೀವಿ, ಈ ಕೇಂದ್ರಾಭಿಮುಖ ಬಲವೇ ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆಗೂ ಸಹ ಕಾರಣ ಆಗಿರ್ತಕ್ಕಂಥ ಬಲ ಯಾವುದು ಅಂದರೆ ಕೇಂದ್ರಾಭಿಮುಖ ಬಲನೇ. ಇದನ್ನು ಸಹ ಏನು ಮಾಡ್ಬೋದು, ಅವರು MCQ ನಲ್ಲಿ ಕೇಳ್ಬೋದು. ಓಕೆ, MCQ ನಲ್ಲಿ ಕೇಳ್ಬೋದು. ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆಗೂ ಕಾರಣವಾಗಿರ್ತಕ್ಕಂತಹ ಬಲ ಯಾವುದು ಅಂತ ಕೇಳಿದಾಗ ನಾವು ಯಾವ ಉತ್ತರವನ್ನು ಬರಿಬೇಕಾಗತ್ತೆ ಅಂದರೆ ಕೇಂದ್ರಾಭಿಮುಖ ಬಲ ಅಂತ ಬರಿಬೇಕಾಗತ್ತೆ. ಓಕೆ, ಒಂದು ವೇಳೆ ಕೇಂದ್ರಾಭಿಮುಖ ಬಲ ಇಲ್ಲ ಅನ್ನೋದೇ ಆಗಿದ್ರೆ ಓಕೆ ಚಂದ್ರ ಏನು ಮಾಡ್ತಿತ್ತು? ಏಕರೂಪ ಸರಳ ರೇಖೆಯಲ್ಲೇ ಚಲಿಸ್ತಾ ಇತ್ತು, ಹೌದಲ್ವಾ? ಓಕೆ, ಈ ರೀತಿ ನಾವು ಸ್ಪರ್ಶಕವನ್ನು ನೋಡಿರ್ತೀವಲ್ಲ, ಒಂದು ವೃತ್ತಕ್ಕೆ ಸ್ಪರ್ಶಕವನ್ನು ಹೇಳಿದಾಗ ಓಕೆ ಕೇಂದ್ರಾಭಿಮುಖ ಬಲ ಇಲ್ಲ ಅನ್ನೋದೇ ಆಗಿದ್ರೆ ಏನಾಗಬೇಕಿತ್ತು? ಚಂದ್ರ ಒಂದು ಏಕರೂಪಿ ಸರಳ ರೇಖಾ ಚಲನೆಯನ್ನು ಪಡ್ಕೊಳ್ಳೋದನ್ನು ನಾವು ಗಮನಿಸಬಹುದಿತ್ತು, ಹೌದಲ್ವಾ? ಮುಂದಿನ ಅಂಶ ಯಾವುದು ಅಂದರೆ ಗುರುತ್ವ ಬಲ. ಏನು ಗುರುತ್ವ ಬಲ ಅಂದರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ, ವಿಶ್ವದ ಎಲ್ಲ ವಸ್ತುಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ, ಯಾವುದೇ ಆಗಿರ್ಬೋದು. ಓಕೆ, ಪ್ರತಿ ವಸ್ತುಗಳ ನಡುವೆ ಇರ್ತಕ್ಕಂತಹ ವಸ್ತುಗಳ ನಡುವೆ ಏನಿದೆ? ಒಂದು ಆಕರ್ಷಣಾ ಬಲ ಇದೆ. ಆ ಒಂದು ಆಕರ್ಷಣಾ ಬಲವನ್ನೇ ನಾವೇನಂತ ಕರ್ಕೊಳ್ತೀವಿ ಅಂದರೆ ಗುರುತ್ವ ಬಲ. ಓಕೆ, ಏನಂತ ಕರಿತೀವಿ? ಗುರುತ್ವ ಬಲ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರ್ಕೊಳ್ತೀವಿ. ಓಕೆ, ಇದನ್ನು ತೀರ್ಮಾನಿಸಿದವರು ಅಥವಾ ಪತ್ತೆ ಹಚ್ಚಿದಂತಹ ಒಬ್ಬ ಮಹಾನ್ ವಿಜ್ಞಾನಿ ಯಾರು ಅಂದರೆ ಸರ್ ಐಸಾಕ್ ನ್ಯೂಟನ್ ಅವರು. ಓಕೆ, ನಮ್ಮ ಸೌರವ್ಯೂಹದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಸೂರ್ಯನ ಸುತ್ತುತ್ತವೆ. ಓಕೆ, ಆ ಸೂರ್ಯ ಮತ್ತು ಗ್ರಹಗಳ ನಡುವೆ ಒಂದು ಬಲ ಇದೆ. ಓಕೆ, ಆ ಬಲವೇ ಯಾವುದು? ಗುರುತ್ವ ಬಲ. ಓಕೆ, ಒಂದು ಸೇಬು ಭೂಮಿಯ ಕಡೆ ಬೀಳ್ತಾ ಇದೆ, ಚಂದ್ರ ಭೂಮಿಯ ಸುತ್ತುತ್ತಾ ಇದ್ದಾನೆ. ಓಕೆ, ಈ ಎಲ್ಲ ವಸ್ತುಗಳ ನಡುವೆ ಏನೊಂದು ಪರಸ್ಪರ ಆಕರ್ಷಣೆ ಇದೆ, ಆ ಪರಸ್ಪರ ಆಕರ್ಷಣೆಗೆ
ನಾವು ತೋರಿಸಲ್ಪಡುವಂತಹ ಬಲ ಯಾವುದು ಅಂದರೆ ಅದು ಗುರುತ್ವ ಬಲ ಅಂತ ನಾವು ಗುರುತಿಸ್ಕೊಳ್ತೇವೆ. ಓಕೆ, ನೆಕ್ಸ್ಟು ವಿಶ್ವವ್ಯಾಪಿ ಗುರುತ್ವ ನಿಯಮ. ಏನು ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದರೆ, ಈಗ ತಾನೇ ಹೇಳಿದ್ವಿ ಎಲ್ಲ ವಸ್ತುಗಳ ನಡುವೆ, ವಿಶ್ವದ ಎಲ್ಲ ವಸ್ತುಗಳು ಪರಸ್ಪರ ಆಕರ್ಷಿಸಲ್ಪಡ್ತವೆ ಅಂತ. ಇಲ್ಲಿ ನಾವು ಯಾವುದಾದ್ರೂ ಎರಡು ವಸ್ತುಗಳನ್ನು ತೆಗೆದುಕೊಳ್ಳೋಣ. ಓಕೆ, ಯಾವುದಾದ್ರೂ ಎರಡು ವಸ್ತುಗಳು, ಇಲ್ಲಿ ಎರಡು ವಸ್ತುಗಳಿದೆ, ಒಂದು ಎ ಮತ್ತೊಂದು ಬಿ. ಓಕೆ, ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲ ಎಫ್ ಅಂತ ತಗೊಳ್ಳೋಣ. ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಕ್ಕೆ, ಓಕೆ, ರಾಶಿ ಅಂದರೆ ಇಲ್ಲಿ ಪರಮಾಣು ರಾಶಿಗಳ ಗುಣಲಬ್ಧಕ್ಕೆ, ಅಲ್ಲಿ ಗುಣಕ್ಕೆ ಆಗಿದೆ, ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಓಕೆ, MCQನಲ್ಲಿ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ವಿಶ್ವವ್ಯಾಪಿ ಗುರುತ್ವ ನಿಯಮ ದ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ, ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಅಂದರೆ ಪರಮಾಣು ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಓಕೆ, ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಇಂಟು ಎಮ್ ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ಎಮ್ ಅನ್ನೋದು ಎ ಎಂಬ ವಸ್ತುವಿನ ರಾಶಿ, ಸ್ಮಾಲ್ ಎಮ್ ಅನ್ನೋದು ಬಿ ಎಂಬ ವಸ್ತುವಿನ ರಾಶಿ ಅಂತ ತೆಗೆದುಕೊಳ್ಳಿ. ಓಕೆ, ಆ ರೀತಿಯಾದರೂ ಬರ್ಕೋಬೋದು, ಅಥವಾ ಕನ್ಫ್ಯೂಷನ್ ಬೇಡ ಅಂದರೆ ಎಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M1 M2 ಅಂತಲೂ ಬರ್ಕೋಬೋದು. ಓಕೆ, ಮೊದಲ ಒಂದು ವಸ್ತುವಿನ ರಾಶಿಯನ್ನು M1 ಅಂತ, ಎರಡನೇ ವಸ್ತುವಿನ ರಾಶಿಯನ್ನು M2 ಅಂತ ಕರ್ಕೊಳ್ಳೋಣ. ಓಕೆ, ಅವುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಜೊತೆಗೆ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ, ಅವುಗಳ ನಡುವಿನ ಅಂತರವನ್ನು ನಾವು ಡಿ ಅಂತ ತೆಗೆದುಕೊಂಡ್ರೆ ಡಿಯ ವರ್ಗಕ್ಕೆ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ಅಂತ ಕರ್ಕೊಳ್ತೇವೆ. ಓಕೆ, ಅವುಗಳ ನಡುವಿನ ಅಂತರದ ವರ್ಗ ಎ ಮತ್ತು ಬಿ ಅಂತ ನಾವೇನು ಎರಡು ವಸ್ತುಗಳು ತೆಗೆದುಕೊಂಡಿದ್ದೀವಿ, ಅವುಗಳ ನಡುವಿನ ಅಂತರವನ್ನು ನಾವು ಡಿ ಅಂತ ಕರ್ಕೊಂಡ್ರೆ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ಇದೇನಾಗ್ತಾ ಇದೆ, ವಿಲೋಮಾನುಪಾತದಲ್ಲಿ ಇರುತ್ತೆ. ಇದನ್ನೇ ನಾವೇನಂತ ಕರ್ಕೊಳ್ತೀವಿ, ವಿಶ್ವವ್ಯಾಪಿ ಗುರುತ್ವ ನಿಯಮ. ಓಕೆ, ನೋಡಿ, ಇದನ್ನು ಕಂಡೀಷನ್ 1 ಅಂತ ತೆಗೆದುಕೊಂಡು ಇದನ್ನು ಕಂಡೀಷನ್ 2 ಅಂತ ತೆಗೆದುಕೊಂಡಾಗ ಇವೆರಡನ್ನು ಕ್ಲಬ್ ಮಾಡೋಣ, ಅಂದರೆ ಸಂಯೋಜಿಸಿದಾಗ ನಮಗೇನು ಬರುತ್ತೆ, ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M1 M2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಬರುತ್ತೆ. ಹೌದಲ್ಲ? ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M1 ಇಂಟು M2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಬಂತು. ಓಕೆ, ಇಲ್ಲಿ ಪ್ರಪೋರ್ಷನಲ್ ಏನಿದೆ, ಆ ಪ್ರಪೋರ್ಷನಾಲಿಟಿ ಇದನ್ನು ನಾವು ತೆಗೆದುಹಾಕಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಜಿ ಅಂತ ತೆಗೆದುಕೊಳ್ಳೋಣ. ಅವಾಗ ಏನಾಗುತ್ತೆ, ಜಿ ಇಂಟು M1 M2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಯಿತು. ಇಲ್ಲಿ ಜಿ ಅಂತ ನಾವೇನು ತೆಗೆದುಕೊಳ್ತಾ ಇದ್ದೀವಿ, ಇಲ್ಲಿ ಜಿ ಅನ್ನೋದು ಏನು ತೆಗೆದುಕೊಂಡಿದ್ದೀವಿ, ಇದೊಂದು ಅನುಪಾತೀಯ ಸ್ಥಿರಾಂಕವಾಗಿದ್ದು ಇದನ್ನು ನಾವು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಅಂತ ಕರ್ಕೊಳ್ತೀವಿ. ಏನಂತ? ವಿಶ್ವವ್ಯಾಪಿ. ಓಕೆ, ಇದನ್ನು ನಾವು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ, ಓಕೆ, ಯೂನಿವರ್ಸಲ್ ಕಾನ್ಸ್ಟಂಟ್, ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂತ ಕರ್ಕೊಳ್ತೀವಿ. ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಅಂತ ನಾವು ಕರ್ಕೊಳ್ತೀವಿ. ಓಕೆ, ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಈ ನಿಯಮ ನಾವೇನು ಡಿಸ್ಕಸ್ ಮಾಡಿದ್ವಿ, ವಿಶ್ವವ್ಯಾಪಿ ಗುರುತ್ವ ನಿಯಮ, ವಿಶ್ವದ ಯಾವುದೇ ಸ್ಥಳದಲ್ಲಿನ ವಸ್ತುಗಳಿಗೂ ಸಹ ಇದು ಅನ್ವಯಿಸುತ್ತೆ. ಆದ ಕಾರಣಕ್ಕೆ ಇದಕ್ಕೆ ಹೆಸರೇನಂತ ಕೊಟ್ಟಿದ್ದೀವಿ ನಾವು ಅಂದರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಹೆಸರನ್ನು ಕೊಟ್ಟಿದ್ದೀವಿ. ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರುತ್ತೆ. ಓಕೆ, ನೋಡಿ, ಇಲ್ಲಿ ಎರಡು ವಸ್ತುಗಳು ಎ ಮತ್ತು ಬಿ ಎಂಬ ಎರಡು ವಸ್ತುಗಳು, ಅವುಗಳ ನಡುವಿನ ಅಂತರವನ್ನು ಡಿ ಅಂತ ತೆಗೆದುಕೊಂಡಿದ್ದೀವಿ. ಅವಾಗ ಕಂಡೀಷನ್ ಏನು ಬರುತ್ತೆ ಅಂದರೆ ಎಫ್ ಈಸ್ ಈಕ್ವಲ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಕ್ಯಾಪಿಟಲ್ ಎಮ್
ಎ ಎಂಬ ವಸ್ತುವಿನ ರಾಶಿ, ಸ್ಮಾಲ್ ಎಮ್ ಅನ್ನೋದು ಬಿ ಎಂಬ ವಸ್ತುವಿನ ರಾಶಿ ಅಂತ ಇಲ್ಲಿ ಕರ್ಕೊಂಡಿದ್ದೀವಿ. ಓಕೆ, ನಮ್ಮ ಅನುಕೂಲಕ್ಕಾಗಿ ಬರ್ಕೊಂಡಿರೋದು. M1 M2 ಅಂತ ಬರೆದ್ರೂ ಸರಿ ಇರುತ್ತೆ, ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಅಂತ ಬರೆದ್ರೂ ಸರಿ ಇರುತ್ತೆ. ಓಕೆ, ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂದರೆ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿದೆ ಅಲ್ವಾ. ಸೊ ನಾವು F ಇಸ್ ಈಕ್ವಲ್ ಟು ಜಿ ಎಮ್ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ನಾವು ಬರ್ಕೊಳ್ತೀವಿ. ಓಕೆ, ಜಿ ಅನ್ನೋದನ್ನು ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಜಿ ಎಂಬುದೊಂದು ಇಲ್ಲಿ ಅನುಪಾತೀಯ ಸ್ಥಿರಾಂಕವಾಗಿದ್ದು ಇದನ್ನು ನಾವು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಅಂತ ಕರ್ಕೊಳ್ತೀವಿ. ಓಕೆ, ಇದನ್ನು ನಾವು ಏನು ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಎಫ್ ಈಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಕಂಡೀಷನ್ ಚೂಸ್ ಮಾಡಿದ್ವಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಬರುತ್ತೆ, ಎಫ್ ಇಂಟು ಡಿ ಸ್ಕ್ವೇರ್ ಇಂಟು ಜಿ ಎಮ್ ಇಂಟು ಎಮ್ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಅಂತ ಎಕ್ಸಿಸ್ಟ್ ಆಯಿತು, ಹೌದಲ್ವಾ. ಇದನ್ನು ಮತ್ತೆ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಸಿಗುತ್ತೆ ಸ್ನೇಹಿತರೆ, ಜಿನ ಉಳಿಸ್ಕೊಳ್ಳಿ, ಜಿ ಈಸ್ ಈಕ್ವಲ್ ಟು ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಅಂತ ಬಂತು. ಈ ಕಂಡೀಷನು ಸಹ ನಮಗೆ ಚೆನ್ನಾಗಿ ನೆನಪಿರಬೇಕು. ಜಿ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಅಂತ ಏನು ಕರ್ಕೊಂಡ್ವಿ, ಓಕೆ, ಜಿ ಅಂತ ಅದನ್ನು ಕಂಡುಹಿಡಿಯೋದಕ್ಕೆ ಬಳಸುವಂತಹ ಒಂದು ಸೂತ್ರ ಎಫ್ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಇಂಟು ಎಮ್ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಅಂತ ನಾವು ಬರ್ಕೊಳ್ತೀವಿ. ಓಕೆ, ಇಲ್ಲಿ ಜಿನ ಅಂತಾರಾಷ್ಟ್ರೀಯ ಏಕಮಾನ ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ಸತಿ ಟಿ ಇ ಟಿಲ್ ಆಗಿರ್ಬೋದು, ಈ ಒಂದು ಎಕ್ಸಾಮಿನೇಷನ್ಗಳಲ್ಲಿ ಅದು ಟಿ ಇ ಟಿ ಇರ್ಬೋದು ಅಥವಾ ಸಿ ಟಿ ಇ ಟಿ ಇರ್ಬೋದು, HSTR ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರ್ಬೋದು, ಸಾಮಾನ್ಯವಾಗಿ ಈ ಒಂದು ಏಕಮಾನಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬಂದಾಗ ಯಾವುದು ಈ ಒಂದು ಪ್ರಶ್ನೆಯನ್ನು ಕೇಳಿರೋದು ಮತ್ತು ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎನ್ ಎಮ್ ಸ್ಕ್ವೇರ್ ಪರ್ ಕೆ ಜಿ, ಎನ್ ಎಮ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ಬರ್ತದಲ್ಲಿ. ಓಕೆ, ಅದನ್ನೇ ನಾವು ಎನ್ ಎಮ್ ಸ್ಕ್ವೇರ್ ಕೆ ಜಿ ಟು ದಿ ಪವರ್ ಆಫ್ -2 ಅಂತ ನಾವು ಬರ್ಕೊಳ್ತೀವಿ. ಓಕೆ, ಕೆ ಜಿ ಟು ದಿ ಪವರ್ ಆಫ್ -2 ಅಂತ ಬರ್ಕೊಳ್ತೀವಿ. ರೈಟ್, ಜಿನ ಮೌಲ್ಯ ಇದು ಸಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟು. ಜಿನ ಮೌಲ್ಯ ಎಷ್ಟು ಬರುತ್ತೆ ಸ್ನೇಹಿತರೆ, ಜಿನ ಮೌಲ್ಯ ಇದು ಕಾನ್ಸ್ಟೆಂಟ್ ಇರುತ್ತೆ. ಜಿನ ಮೌಲ್ಯ ಎಷ್ಟು ಅಂದರೆ 6.673 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆ ಜಿ ಟು ದಿ ಪವರ್ ಆಫ್ -2. ವೆರಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, 6.673 ಇಂಟು 10⁻11. ಓಕೆ, ಈ ಒಂದು ಬೆಲೆಯನ್ನು ಕೊಟ್ಟಂತಹ ವಿಜ್ಞಾನಿ ನ್ಯೂಟನ್ ಅವರಲ್ಲ, ಮತ್ತೊಬ್ಬರು ವಿಜ್ಞಾನಿ, ಭೌತಶಾಸ್ತ್ರ ವಿಜ್ಞಾನಿ. ಯಾರು ಅಂದರೆ ಅವರು ಹೆನ್ರಿ ಕ್ಯಾವೆಂಡಿಶ್ ಎಂಬುವವರು ಸೂಕ್ಷ್ಮ ತ್ರಾಸು ಎಂಬ ಸಾಧನವನ್ನು ಉಪಯೋಗಿಸಿ, ಸೆನ್ಸಿಟಿವ್ ಬ್ಯಾಲೆನ್ಸ್ ಅಂತ ಕರ್ಕೊಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಉಪಯೋಗಿಸಿ ಇದರ ಮೌಲ್ಯವನ್ನು ಅವರು ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಯಾವುದರ ಮೌಲ್ಯವನ್ನು, ಜಿಯ ಮೌಲ್ಯವನ್ನು ಅವರು ಕಂಡುಹಿಡಿತಾರೆ. ಓಕೆ, ಈಗ ನಾವು ಡಿಸ್ಕಸ್ ಮಾಡಿದ್ದು ಗುರುತ್ವಾಕರ್ಷಣ ಬಲ ಗೊತ್ತಾಯಿತು, ಕೇಂದ್ರಾಭಿಮುಖ ಬಲ ಗೊತ್ತಾಯಿತು. ನೆಕ್ಸ್ಟು ಗುರುತ್ವ ಬಲ ಅಂದ್ರೇನು, ಅದನ್ನು ಯಾರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು, ವಿಶ್ವವ್ಯಾಪಿ ಗುರುತ್ವ ನಿಯಮದ ಹೇಳಿಕೆಯ ಅರ್ಥ ಮತ್ತು ಅದರ ಸಮೀಕರಣ ಸೂತ್ರವನ್ನು ನಾವು ಯಾವ ರೀತಿ ಬಂದಿದೆ ಅನ್ನೋದನ್ನು ನಾವು ಬಿಡಿಸ್ಕೊಂಡ್ವಿ. ಇಷ್ಟೆಲ್ಲ ನಮಗೆ ಡೀಟೇಲ್ಸು ಗೊತ್ತಾಯಿತು. ಫೈನಲ್ ಆಗಿ ನಮಗೆ ಜಿಗೆ ಸಂಬಂಧಪಟ್ಟಂಥ ಸೂತ್ರವನ್ನು ಯಾವ ರೀತಿ ಬರ್ಕೊಳ್ಬೋದು, ಜಿನ ಅಂತಾರಾಷ್ಟ್ರೀಯ ಏಕಮಾನ ಯಾವುದು, ಜಿನ ಮೌಲ್ಯ ನೋಡಿ. 3 ಪಾಯಿಂಟು ಭಾಳ ಇಂಪಾರ್ಟೆಂಟು. ಜಿನ ಅಂತಾರಾಷ್ಟ್ರೀಯ ಏಕಮಾನ, ಜಿನ ಮೌಲ್ಯ ಮತ್ತು ಜಿನ ಬೆಲೆಯನ್ನು ಹೆನ್ರಿ ಕ್ಯಾವೆಂಡಿಶ್ ಅವರು ಯಾವ ಒಂದು ಸಾಧನ ಉಪಯೋಗಿಸಿ ಕಂಡುಹಿಡಿತಾರೆ ಅನ್ನೋದು. ಓಕೆ, ಸೂಕ್ಷ್ಮ ತ್ರಾಸು ಅಥವಾ ಸೆನ್ಸಿಟಿವ್ ಬ್ಯಾಲೆನ್ಸ್ ಅಂತ ಕರ್ಕೊಳ್ತೀವಿ, ಅದನ್ನು ಬಳಸಿ ಅವರು ಏನು ಮಾಡ್ತಾರೆ, ಅದನ್ನು ಕಂಡುಹಿಡಿತಾರೆ. ಓಕೆ, ಇದರ ನಡುವೆ ಕೆಪ್ಲರನ್ನು ಅವರು ಮತ್ತೋರ್ವ ವಿಜ್ಞಾನಿ ಗ್ರಹಗಳ ಚಲನೆಗೆ ಸಂಬಂಧಪಟ್ಟಂತೆ 3 ನಿಯಮಗಳನ್ನು ನೀಡ್ತಾರೆ. ಓಕೆ, ನಮ್ಮ ವಿಜ್ಞಾನ ಪ್ರಪಂಚಕ್ಕೆ
ಅದರಲ್ಲೂ ಭೌತಶಾಸ್ತ್ರ ಭಾಗಕ್ಕೆ 3 ಪ್ರಮುಖ ನಿಯಮಗಳನ್ನು ನೀಡ್ತಾರೆ. ಏನು ಮೊದಲನೇದು, ಸೂರ್ಯ ಒಂದು ಕೇಂದ್ರದಲ್ಲಿದ್ದು, ಮೊದಲನೇ ನಿಯಮ, ಸೂರ್ಯ ಒಂದು ಕೇಂದ್ರದಲ್ಲಿದ್ದು, ಸೂರ್ಯ ಒಂದು ಕೇಂದ್ರದಲ್ಲಿದ್ದು, ಓಕೆ, ಗ್ರಹಗಳ ಕೇಂದ್ರದಲ್ಲಿದ್ದು ಗ್ರಹಗಳ ಕಕ್ಷೆ ದೀರ್ಘ ವೃತ್ತಾಕಾರವಾಗಿದೆ. ಗ್ರಹಗಳ ಕಕ್ಷೆ ದೀರ್ಘ ವೃತ್ತಾಕಾರವಾಗಿದೆ. ಓಕೆ, ಸೂರ್ಯ ಒಂದು ಕೇಂದ್ರದಲ್ಲಿದ್ದಾನೆ. ಸೂರ್ಯ ಒಂದು ಕೇಂದ್ರದಲ್ಲಿದ್ದು ಗ್ರಹಗಳ ಕಕ್ಷೆ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರವಾಗಿರುತ್ತೆ. ಓಕೆ, ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಿದಾಗ ನೋಡಿ, ಓ ಇದು ಸೂರ್ಯನ ಸ್ಥಾನ. ಓಕೆ, ಇವೆಲ್ಲವೂ ಏನು? ಓಕೆ, ಇವೆಲ್ಲವೂ ದೀರ್ಘ ವೃತ್ತಾಕಾರದಲ್ಲಿ ಏನು, ಗ್ರಹಗಳ ಕಕ್ಷೆ ದೀರ್ಘ ವೃತ್ತಾಕಾರವಾಗಿದೆ. ಇದು ಕೆಪ್ಲರ್ ಅವರ ಗ್ರಹಗಳ ಚಲನೆಗೆ ಸಂಬಂಧಪಟ್ಟಂತಹ ಮೊದಲ ನಿಯಮ. ಎರಡನೇದು ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ಮತ್ತು ಗ್ರಹವನ್ನು ಸೇರಿಸುವ ಕಾಲ್ಪನಿಕ ರೇಖೆಯು, ಸೂರ್ಯ ಮತ್ತು ಗ್ರಹವನ್ನು ಸೇರಿಸುವ ಕಾಲ್ಪನಿಕ ರೇಖೆಯು ಸಮಾನ ಕಾಲಾವಕಾಶದಲ್ಲಿ ಸಮಾನ ಕ್ಷೇತ್ರವನ್ನು ಉಂಟು ಮಾಡುತ್ತೆ. ನೋಡಿ ಇಲ್ಲಿ ಈ ಚಿತ್ರವನ್ನು ಗಮನಿಸಿದಾಗ, ಓಕೆ, ಎ ಇಂದ ಬಿಗೆ ತಲುಪುವ ಕಾಲಾವಕಾಶವು ಸಿ ಇಂದ ಡಿಗೆ ಸೇರೋದಕ್ಕೆ ಕಾಲಾವಕಾಶ ಏನಿದೆ, ಎ ಇಂದ ಬಿಗೆ ತಲುಪೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೋ ಸಿ ಇಂದ ಬಿಗೆ ತೆಗೆದುಕೊಳ್ಳುವಂಥ ಟೈಮ್ ಎರಡಕ್ಕೂ ಸಹ ಸಮ ಇದ್ದರೆ ಆವಾಗ ಒ ಎ ಬಿಯ ವಿಸ್ತೀರ್ಣ ಯಾವುದಕ್ಕೆ ಸಮವಾಗಿರುತ್ತೆ? ಒ ಸಿ ಡಿಯ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ಓಕೆ, ಇದು ಯಾವುದಕ್ಕೆ ಸಂಬಂಧಪಟ್ಟಂತಹ ನಿಯಮ? ಗ್ರಹಗಳ ಚಲನೆಗೆ. ಒಂದು ಗ್ರಹ ಎ ಇಂದ ಬಿಗೆ ತಲುಪೋದಕ್ಕೆ ತೆಗೆದುಕೊಂಡ ಕಾಲಾವಕಾಶವು ಸಿ ಇಂದ ಡಿಗೆ ಚಲಿಸೋದಕ್ಕೆ ತೆಗೆದುಕೊಳ್ಳುವಂಥ ಕಾಲಾವಕಾಶಕ್ಕೆ ಸಮ ಇದ್ದರೆ, ಓಕೆ, ಈ ಒ ಸಿ ಡಿ ಇದೇನಿದೆ ಇದರ ವಿಸ್ತೀರ್ಣ ಮತ್ತು ಒ ಎ ಬಿಯ ವಿಸ್ತೀರ್ಣ ಏನಾಗಿರಬೇಕು? ಎರಡೂ ಸಹ ಸಮಾನವಾಗಿರುತ್ತೆ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಯಾವುದರಲ್ಲಿ? ತಮ್ಮ ಎರಡನೇ ನಿಯಮದಲ್ಲಿ. ಸೂರ್ಯ ಮತ್ತು ಗ್ರಹವನ್ನು ಸೇರಿಸುವ ಕಾಲ್ಪನಿಕ ರೇಖೆಯು ಸಮಾನ ಕಾಲಾವಕಾಶದಲ್ಲಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಸಮಾನ ಕಾಲಾವಕಾಶದಲ್ಲಿ ಸಮಾನ ಕ್ಷೇತ್ರವನ್ನು ಉಂಟು ಮಾಡುತ್ತೆ. ಓಕೆ, ಮೂರನೇದು ಏನು? ಸೂರ್ಯನಿಂದ ಗ್ರಹಕ್ಕೆ ಇರುವ ಸರಾಸರಿ ದೂರದ ಘನವು, ಸೂರ್ಯನಿಂದ ಒಂದು ಗ್ರಹಕ್ಕೆ, ಇದೊಂದು ಗ್ರಹ. ಓಕೆ, ಗ್ರಹವು ತನ್ನದೇ ಆದಂಥ ಒಂದು ಇದರಲ್ಲಿ ಸುತ್ತಾ ಇದೆ. ಸೂರ್ಯನಿಂದ ಗ್ರಹಕ್ಕೆ ಇರುವಂತಹ ಸರಾಸರಿ ದೂರ, ಓಕೆ, ಆವರೇಜ್ ಡಿಸ್ಟೆನ್ಸ್ ಅಂತ ಕರ್ಕೊಳ್ತೀವಿ. ಸರಾಸರಿ ದೂರದ ಘನವು ಅದರ ಕಕ್ಷಾ ವೇಗ, ಯಾವುದ್ರದ್ದು? ಗ್ರಹದ ಕಕ್ಷಾ ವೇಗ ಟಿಯ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಅದನ್ನೇ ನಾವು ಸಿಂಪಲ್ ಆಗಿ ಯಾವ ರೀತಿ ಬರ್ಕೊಳ್ಬೋದು ಅಂದರೆ, ಆರ್ ಕ್ಯೂಬ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್. ಇಲ್ಲಿ ಆರ್ ಅನ್ನೋದೇನು? ಸೂರ್ಯನಿಂದ ಗ್ರಹಕ್ಕೆ ಇರುವ ಸರಾಸರಿ ದೂರದ ಘನ. ಆರ್ ಅನ್ನೋದು ಸೂರ್ಯನಿಂದ, ಓಕೆ, ಇದೊಂದು ಸೂರ್ಯ, ಇಲ್ಲೊಂದು ಗ್ರಹ ಇದೆ ಅಂತ ತಿಳ್ಕೊಳ್ಳಿ. ಸೂರ್ಯನಿಂದ ಗ್ರಹಕ್ಕೆ ಇರ್ತಕ್ಕಂತಹ ಸರಾಸರಿ ದೂರದ ಘನ, ಸರಾಸರಿ ದೂರವನ್ನು ಆರ್ ಅಂತ ತೆಗೆದುಕೊಂಡ್ರೆ ಅದರ ಘನ. ಓಕೆ, ಸೂರ್ಯನಿಂದ ಗ್ರಹಕ್ಕೆ ಇರುವ ಸರಾಸರಿ ದೂರದ ಘನವು ಅದರ ಕಕ್ಷಾ ವೇಗವನ್ನು ನಾವೇನಂತ ಕರ್ಕೊಂಡಿದ್ದೀವಿ? ಟಿ ಅಂತ ತಗೊಳ್ಳೋಣ. ಕಕ್ಷಾ ವೇಗ ಟಿಯ ವರ್ಗಕ್ಕೆ ಏನಾಗಿರುತ್ತೆ ಅಂದರೆ ನೇರ ಅನುಪಾತದಲ್ಲಿರುತ್ತೆ. ಓಕೆ, ಇದು ನಾನು ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾವು. ಆರ್ ಕ್ಯೂಬ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್. ಇದೊಂದು ಸ್ಥಿರಾಂಕ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾನ್ಸ್ಟೆಂಟ್. ಇದು ವ್ಯತ್ಯಾಸ ಆಗೋದಿಲ್ಲ. ಓಕೆ, ಅರ್ಥ ಆಗಿದೆಯಾ ಸ್ನೇಹಿತರೆ? ಇಲ್ಲಿ ಪ್ರತಿಯೊಂದು ಅಂಶವೂ ಸಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿಯಲ್ಲಿ ಬೇಕಾದರೂ ಅವರು ಪ್ರಶ್ನೆಯನ್ನು ತೆಗೆಯೋದಕ್ಕೆ ಅವರಿಗೆ ಅವಕಾಶ ಇದೆ. ಇದನ್ನು ನಾವು ಮೈಂಡಲ್ಲಿ ಚೆನ್ನಾಗಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಪ್ರಶ್ನೆಯನ್ನು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ನಾವು ಎಷ್ಟು ಆಳವಾಗಿ ತಿಳ್ಕೊಂಡಿರ್ತೀವೋ, ಓಕೆ, ಎಷ್ಟು ಚೆನ್ನಾಗಿ ನಾವು
ಮಾಹಿತಿಯನ್ನು ತಿಳ್ಕೊಂಡಿರ್ತೀವೋ ಅಷ್ಟೂ ಸಹ ನಮಗೆ ಎಕ್ಸಾಮಿನೇಷನ್ನ ಫೇಸ್ ಮಾಡೋದಕ್ಕೆ ನಮಗೆ ಏನಾಗುತ್ತೆ ಅಂದರೆ ಅದು ಅನುಕೂಲ ಮಾಡಿಕೊಡುತ್ತೆ. ಪ್ರತಿಯೊಂದು ಅಂಶವೂ ಸಹ ಇಂಪಾರ್ಟೆಂಟ್ ಅಂತಲೇ ನಾವು ಓದಬೇಕಾಗತ್ತೆ, ಯಾವುದನ್ನು ಸಹ ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಓಕೆ, ನೆಕ್ಸ್ಟು ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ತಿಳ್ಕೊಂಡ್ವಿ. ಅದರ ಅರ್ಥ ಮತ್ತು ಸೂತ್ರವನ್ನೆಲ್ಲ ಬಿಡಿಸಿದ್ವಿ. ಈ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್? ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು? ಮೊದಲನೇದು, ಫಸ್ಟ್ ಪಾಯಿಂಟು, ನಮ್ಮನ್ನು ಭೂಮಿಗೆ ಬಂಧಿಸಿರುವಂತಹ ಬಲ ಏನಿದೆ, ಓಕೆ, ನಮ್ಮನ್ನು ಭೂಮಿಗೆ ಬಂಧಿಸುವ ಬಲ ಯಾವುದು? ಗುರುತ್ವ ಬಲ. ಓಕೆ, ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ, ಒಂದು ವಿವರಣೆಯನ್ನು ಕೊಡುತ್ತೆ. ಭೂಮಿಯ ಸುತ್ತ ಚಂದ್ರ ಚಲಿಸ್ತಾ ಇದ್ದಾನೆ. ಓಕೆ, ಚಂದ್ರನ ಚಲನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ, ಸೂರ್ಯನ ಸುತ್ತ ಗ್ರಹಗಳು ಏನು ಚಲಿಸ್ತಾ ಇದ್ದಾವೆ ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ, ಪ್ರಮುಖವಾಗಿ ಸೂರ್ಯ ಮತ್ತು ಚಂದ್ರನಿಂದಾಗುವ ಉಬ್ಬರ ಇಳಿತಗಳು. ಓಕೆ, ಏನು ಉಬ್ಬರ ಇಳಿತಗಳು ಸಂಭವಿಸ್ತವೆ, ಸಾಗರ ಮತ್ತು ಸಮುದ್ರಗಳಲ್ಲಿ ಉಬ್ಬರ ಇಳಿತಗಳು ಸಂಭವಿಸೋದನ್ನು ನಾವು ಕಾಣ್ತೀವಿ. ಓಕೆ, ಆ ಉಬ್ಬರ ಇಳಿತಗಳು ಯಾಕೆ ಆಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಸಹಾಯ ಮಾಡುವಂಥದ್ದು ಯಾವುದು ಅಂದರೆ ವಿಶ್ವವ್ಯಾಪಿ ವಿಶ್ವವ್ಯಾಪಿ ಗುರುತ್ವ ನಿಯಮ ಅನ್ನೋದು ಅದಕ್ಕೆ ಸಹಾಯವನ್ನು ಮಾಡುತ್ತೆ. ಓಕೆ, ಮತ್ತೊಮ್ಮೆ ಇದನ್ನು ಸರ್ ಇದನ್ನು ಸಹ ಕೇಳ್ಬೋದಾ ಪ್ರಶ್ನೆ? ನಾನು ಈಗ ತಾನೇ ಹೇಳಿದೆ ಪ್ರಶ್ನೆನ ಯಾವ ರೀತಿ ಬೇಕಾದ್ರೂ ಕೇಳೋದಕ್ಕೆ ಸಾಧ್ಯ ಇದೆ ಅಂತ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ನಮಗೆ ಗೊತ್ತಿರಬೇಕು. ಓಕೆ, ಈ ಕೆಳಕಂಡವುಗಳಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಗೆ ಸಂಬಂಧಿಸದೇ ಇರುವಂಥದ್ದು. ಓಕೆ, ಇದರಲ್ಲಿ 4 ಇದೆ, 3 ಕೊಟ್ಟು ಬೇರೆ ಇನ್ನೊಂದು ಯಾವುದಾದ್ರೂ ಕೊಡ್ಬೋದು. ಓಕೆ, ನಮ್ಮನ್ನು ಭೂಮಿಗೆ ಬಂಧಿಸಿರ್ತಕ್ಕಂಥ ಬಲ, ಭೂಮಿಯ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರನದು ಉಬ್ಬರ ಇಳಿತಗಳು. ಓಕೆ, ಇದನ್ನು ಹೊರತುಪಡಿಸಿ ಇನ್ನೊಂದು ಯಾವುದೋ ಒಂದು ಮಾಹಿತಿಯನ್ನು ಕೊಡ್ಬೋದು, ಹೌದಲ್ವಾ? ಓಕೆ, ಕ್ವಶನ್ನ ನಾವು ಟಾಪಿಕ್ನ ಓದಬೇಕಾದ್ರೆ ಇವಾಗ ನಾವು ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ತೆಗೆದುಕೊಳ್ಳೋಣ. ಓಕೆ, ಈ ಟಾಪಿಕ್ನ ನಾವು ರೆಫರ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆ ಬರ್ಬೋದು, ಓಕೆ, ಅನ್ನೋದನ್ನು ನಾವೇ ಆ್ಯಸ್ ಎ ಕ್ವಶನ್ ಪೇಪರ್ ಒಬ್ಬರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅನ್ನೋರ ಸ್ಥಾನದಲ್ಲಿ ಇದು ಮಾಡಿಕೊಂಡು ನಾವೇ ಏನು ಮಾಡಬೇಕಾಗತ್ತೆ ಅಂದರೆ ಊಹೆ ಮಾಡಬೇಕಾಗತ್ತೆ. ಈ ರೀತಿ ಕೇಳ್ಬೋದಾ, ಓಕೆ, ಕೇಳ್ಬೋದಾದರೆ ಈ ಟಾಪಿಕ್ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು, ಓಕೆ, ಅನ್ನೋದನ್ನು ನಾವು ಸ್ವಲ್ಪ ಥಿಂಕ್ ಮಾಡ್ತಾ ರೆಫರ್ ಮಾಡಿದ್ದೆ ಆದರೆ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ ಎಕ್ಸಾಮಿನೇಷನಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಸುಮಾರು ಸತಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅದರಲ್ಲಿ GPSTRಲ್ಲೂ ಬಂದಿದೆ, HSTRಲ್ಲೂ ಬಂದಿದೆ, TETಯಲ್ಲೂ ಬಂದಿದೆ. ಓಕೆ, ಏನದು? ಒಂದು ಕಂಡೀಷನನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಏನಿಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದಲ್ಲಿ ಈ ಅಂಶ ನೋಡಿ, ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ಫಸ್ಟ್ನೇದು F ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M ಇಂಟು ಸ್ಮಾಲ್ m, ಅಂದರೆ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಬರ್ಕೊಂಡ್ವಿ. ಎರಡನೇದೇನು? ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ ಅಂತ ಬರೆದ್ವಿ. F ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು D² ಅಂತ. ಇದರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು? ಓಕೆ, ಇವಾಗ ಡಿಯ ಬೆಲೆ ಅಂದರೆ 2 ವಸ್ತುಗಳು ತೆಗೆದುಕೊಳ್ತೀನಿ ನಾನಿಲ್ಲಿ. A ಮತ್ತು B ಎಂಬ 2 ವಸ್ತುಗಳನ್ನ ತೆಗೆದುಕೊಂಡಿದ್ದೀನಿ. ಓಕೆ, ಇವುಗಳ ನಡುವಿನ ಅಂತರ, ಓಕೆ, ಇವುಗಳ ನಡುವಿನ ಅಂತರವನ್ನು ನಾನು ಸುಮಾರು 5 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀನಿ. ಇವುಗಳ ನಡುವಿನ ಅಂತರವನ್ನು ಡಿಯ ಬೆಲೆ, ಇವುಗಳ ನಡುವಿನ ಅಂತರವನ್ನು ಡಿ ಅಂತ ತೆಗೆದುಕೊಂಡಿದ್ದೀವಲ್ವಾ, ಈ ಡಿಯ ಬೆಲೆಯನ್ನು ನಾನು ಎಷ್ಟು? 5 ಪಟ್ಟು. ಓಕೆ, 5 ಟೈಮ್ಸ್, 5 ಪಟ್ಟು ನಾನು ಏನು ಮಾಡ್ತಾ ಇದ್ದೀನಿ? ಜಾಸ್ತಿ ಮಾಡ್ತಾ ಇದ್ದೀನಿ. ಆಗ ಎಫ್ನ ಮೌಲ್ಯ ಎಷ್ಟು ಕಡಿಮೆ ಆಗುತ್ತೆ? ಎಫ್ನ ಮೌಲ್ಯ ಎಷ್ಟು ಕಡಿಮೆ ಆಗುತ್ತೆ? ಅವ್ರಿಗೆ ಕೊಡ್ತಾರೆ, ಎಫ್ನ ಮೌಲ್ಯ 5 ಪಟ್ಟು ಕಡಿಮೆ ಆಗುತ್ತೆ, ಆಪ್ಷನ್ ಎ. ನೆಕ್ಸ್ಟು ಎಫ್ನ ಮೌಲ್ಯ 10 ಪಟ್ಟು ಕಡಿಮೆ ಆಗುತ್ತೆ. ಓಕೆ, ಎಫ್ನ ಮೌಲ್ಯ 1/25 ಕಡಿಮೆ ಆಗುತ್ತೆ. ಎಫ್ನ ಮೌಲ್ಯ 1/5 ಕಡಿಮೆ ಆಗುತ್ತೆ. ಯಾವುದು ಸರಿಯಾದ ಉತ್ತರ ಇಲ್ಲಿ? ಓಕೆ, ಇಲ್ಲಿ ಕಂಡೀಷನ್ ಗೊತ್ತಿದೆ. F ಈಸ್
ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಿ ಸ್ಕ್ವೇರ್ ಅಂತ ಕಂಡೀಷನ್ ಗೊತ್ತಿದೆ. ಓಕೆ, ಇಲ್ಲಿ ಡಿ ಎಷ್ಟು ಕೊಟ್ಟು ಏನು ಮಾಡ್ತಾ ಇದ್ದಾರೆ, 5 ಪಟ್ಟು ಜಾಸ್ತಿ ಆಗಿದೆ. 5 ಪಟ್ಟು ಅಂತಂದಾಗ ಓಕೆ, ಡಿಯ ಜಾಗದಲ್ಲಿ ನಾವು ಏನು ಬರ್ಕೋಬೇಕು, 5 ಬರ್ಕೋಬೇಕು. 5 ಸ್ಕ್ವೇರ್ ಅಂದರೆ ಏನು ಬರುತ್ತಲ್ಲಿ 1/36 ಅಂತ ಬಂತು, ಸಾರಿ 25 ಅಂತ ಬಂತು. ಎಷ್ಟು ಪಟ್ಟು, 1/25 ಏನಾಗ್ತಾ ಇದೆ, ಅಲ್ಲಿ ಕಡಿಮೆ ಆಗ್ತಾ ಇದೆ. ಡಿಯ ಬೆಲೆಯನ್ನು ನಾವು 5 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಎಫ್ನ ಮೌಲ್ಯ 1/25 1/25 1/25 ಅಲ್ಲಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಈ ರೀತಿಯಾದಂಥ ಪ್ರಶ್ನೆ ಕೇಳಿದ್ದೀರಾ ಅಥವಾ ಆ ಥರ ಪ್ರಶ್ನೆಯನ್ನು ನೀವು ಸಹ ಎಕ್ಸಾಮಿನೇಷನಲ್ಲಿ ಫೇಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಓಕೆ, ಅದ್ರ ಜೊತೆಗೆ ಭೂಮಿಯ ರಾಶಿ, ಚಂದ್ರನ ರಾಶಿಯನ್ನು ಕೊಟ್ಟು ಓಕೆ, ಜಿಯ ಬೆಲೆ ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಜಿನ ಬೆಲೆ 6.673 ಅಂದರೆ ಅಪ್ರಾಕ್ಸಿಮೇಟ್ಲಿ 6.7 ಇಂಟು 10⁻11 6.7 ಇಂಟು 10⁻11 ಇದು ಅಪ್ರಾಕ್ಸಿಮೇಟ್ಲಿ. ಎಕ್ಸಾಕ್ಟ್ ವ್ಯಾಲ್ಯೂ 6.673 ಬರ್ತದೆ. ಓಕೆ, ಇಂಟು 10⁻11 ರೈಟ್. ಓಕೆ, ಇಲ್ಲಿ ಭೂಮಿಯ ರಾಶಿ ಎಮ್ಮು, ಚಂದ್ರನ ರಾಶಿ ಸ್ಮಾಲ್ ಎಮ್ಮು, ಜಿಯ ಬೆಲೆ ಕೊಟ್ಟು ಓಕೆ, ಡಿಯ ಬೆಲೆ ಕೊಟ್ಟು ಎಫನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಓಕೆ, ಈ ರೀತಿಯಲ್ಲಿ ನಾವು ಪ್ರಶ್ನೆಯನ್ನು ನಾವು ಏನು ಮಾಡಬೇಕು, ಸಾಧ್ಯವಾದಷ್ಟು ಟಾಪಿಕ್ನ ಟಾಪಿಕ್ನ ರೆಫರ್ ಮಾಡಬೇಕಾದ್ರೆ ನಾವೇ ಕ್ವಶನ್ನ ಯಾವ ರೀತಿ ಬರ್ಬೋದು ಅನ್ನೋದನ್ನು ನಾವೇನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಸ್ನೇಹಿತರೆ, ಇಲ್ಲಿವರೆಗೂ ನಾವು ಈ ಒಂದು ಮೊದಲ ಗುರುತ್ವ ಎಂಬ ಟಾಪಿಕ್ಗೆ ಸಂಬಂಧಪಟ್ಟಂತಹ ಮೊದಲ ಅವಧಿಯಲ್ಲಿ ಇದು ಮೊದಲ ಅವಧಿಯಲ್ಲಿ ನಾವು ಗುರುತ್ವ ಬಲ, ಕೇಂದ್ರಾಭಿಮುಖ ಬಲ, ಗುರುತ್ವಾಕರ್ಷಣ ಬಲ, ವಿಶ್ವವ್ಯಾಪಿ ಗುರುತ್ವ ನಿಯಮ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು, ನೆಕ್ಸ್ಟು ಕೆಪ್ಲರ್ ಅವರ ಗ್ರಹಗಳ ಚಲನೆಯ 3 ನಿಯಮಗಳು, ನೆಕ್ಸ್ಟು ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳ ಬಗ್ಗೆ ನಾವು ಸಾಧ್ಯವಾದಷ್ಟು ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಓಕೆ, ಮುಂದಿನ ತರಗತಿಯಲ್ಲಿ ಗುರುತ್ವ ಈ ಪಾಠಕ್ಕೆ ಸಂಬಂಧಪಟ್ಟಂಥ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ವತಂತ್ರ ಪತನ ಅಂದರೆ ಫ್ರೀ ಫಾಲ್ ಅಂತ ಕರ್ಕೊಳ್ತೀವಿ. ಸ್ವತಂತ್ರ ಪತನ ಆಗಿರ್ಬೋದು. ನೆಕ್ಸ್ಟು ಯಾವ ರೀತಿ ಜಿಯ ಬೆಲೆಯನ್ನು ನಾವು ಯಾವ ರೀತಿ ಲೆಕ್ಕ ಹಾಕುವಂಥದ್ದು ಅನ್ನೋದ್ರ ಬಗ್ಗೆ, ಜೊತೆಗೆ ಸಮೀಕರಣಗಳು ಏನು ಚಲನೆಗೆ ಸಂಬಂಧಪಟ್ಟಂಥ ಸಮೀಕರಣಗಳೇನಿದೆ ಅದನ್ನು ಯಾವುದಕ್ಕೆ ಗುರುತ್ವ ವೇಗೋತ್ಕರ್ಷ ಅಂತ ಏನು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಬದಲಾಯಿಸಿಕೊಂಡು ನಾವು ಲೆಕ್ಕಗಳನ್ನು ಬಿಡಿಸುವಂಥದ್ದು, ಮತ್ತು ರಾಶಿ ಮತ್ತು ತೂಕಕ್ಕಿರ್ತಕ್ಕಂತಹ ವ್ಯತ್ಯಾಸ. ಓಕೆ, ಇದರ ಬಗ್ಗೆ ನಾವು ಕಂಪ್ಲೀಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ ತಿಳಿಸ್ತಾ ಇಂದಿನ ಈ ತರಗತಿನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಮುಂಬರುವಂಥ ಎಕ್ಸಾಮಿನೇಷನ್ಸ್ ಏನಿದ್ದಾವೆ TET ಕಾಲ್ಫರ್ ಆಗುತ್ತೆ. ಯಾರ್ದು TET ಕ್ಲಿಯರ್ ಆಗಿಲ್ಲ ಅವರು TET ಮತ್ತು CTETನೂ ಸಹ ಕಾಲ್ಫರ್ ಆಗುತ್ತೆ. TET ಮತ್ತು CTETಗೆ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ HSTR ಸಹ ಅತಿ ಶೀಘ್ರದಲ್ಲೇ ಕಾಲ್ಫರ್ ಆಗುತ್ತೆ ಅನ್ನೋ ಮಾಹಿತಿ ನಿಮಗೂ ಸಹ ತಿಳಿದಿದೆ ಅಂತ ಭಾವಿಸ್ತಾ. ಓಕೆ, ಪ್ರಯತ್ನ ಅನ್ನೋದು ಎಕ್ಸಾಮಿನೇಷನ್ ಬಂದಾಗ ಪಡುವಂಥದ್ದಲ್ಲ. ಓಕೆ, ಎಕ್ಸಾಮಿನೇಷನ್ ಆಗುತ್ತೆ, ಕಂಡಕ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಗೊತ್ತಿರೋದ್ರಿಂದ ಓಕೆ ನಾವು ಹೆಚ್ಚೆಚ್ಚು ಪೂರ್ವ ತಯಾರಿ ಮಾಡಿಕೊಂಡಷ್ಟು ಎಕ್ಸಾಮಿನೇಷನ್ನ ಭಾಳ ಕಾನ್ಫಿಡೆಂಟಾಗಿ ಫೇಸ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಸಹಾಯ ಆಗುತ್ತೆ. ಜೊತೆಗೆ ಮೊರಾರ್ಜಿ KPSC ಇದರಲ್ಲಿ ಮೊರಾರ್ಜಿಗೆ ಸಂಬಂಧಪಟ್ಟಂಥ ವಾರ್ಡನ್ ಇರ್ಬೋದು, ಶಿಕ್ಷಕ ಹುದ್ದೆಗಳಿಗೂ ಸಹ ಕಾಲ್ಫರ್ ಆಗ್ಬೋದು ಅನ್ನೋ ಮಾಹಿತಿ ಇದೆ. ಓಕೆ, ಸೊ ಎಲ್ಲ ಎಕ್ಸಾಮಿನೇಷನ್ಗೆ ನಮ್ಮನ್ನು ನಾವು ಹೆಚ್ಚೆಚ್ಚು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. TETಯಲ್ಲಿ ಮಾರ್ಕ್ಸು ಅವರೇಜ್ ಇರ್ತಕ್ಕಂಥವ್ರು ಮಾರ್ಕ್ಸ್ ಇಂಪ್ರೂವ್ ಆಗೋದಕ್ಕೂ ಸಹ ಏನು ಮಾಡ್ಬೋದು, ಎಕ್ಸಾಮಿನೇಷನ್ನ ತೆಗೆದುಕೊಳ್ಬೋದು. ಓಕೆ ಅಂತ ತಿಳಿಸ್ತಾ ಓಕೆ ಇಂದಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದಷ್ಟು ಪ್ರಮುಖವಾದಂಥ ಮಾಹಿತಿಗಳನ್ನು ಗುರುತ್ವ ಪಾಠಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋಣ ಅಂತ ತಿಳಿಸ್ತಾ
ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.